ಬಂದಿದ್ರು ಇದಕ್ಕೆ ಸ್ಟೇಷನ್ಗೆ. ಅಂದರೆ ನೀವು ಆ ಒಂದು ವಿಚಾರಕ್ಕ ಅಥವಾ ಏನಾದ್ರು ನೀವು MLA ಅವ್ರ ಮೇಲೆ ಇದನ್ನ ಹಾಕಿದ್ದಕ್ಕ ಅಂತ? ಸರಿ, ಎಲ್ಲ ನೋಡಿ ಸರ್, ಈಗ MLA ವಿಶ್ವನಾಥ್, ಈಗ ಬಿಜೆಪಿ ಎಂಟೈರ್ ಒಂದು ಟೀಮು, ಬಿಜೆಪಿನ ಒಂದು ಟೀಮು, ವಿಜೇಂದ್ರ ವಿಶ್ವನಾಥ್ ಎಲ್ಲ ಒಂದು ಟೀಮ್ ಏನ್ ಮಾಡ್ಕೊಂಡಿದ್ದಾರೆ. ಈ ಯಡಿಯೂರಪ್ಪನ ಗ್ಯಾಂಗ್, ವಿಜಯ್ ಮತ್ತೆ ವಿಶ್ವ ಎಲ್ಲ ಸೇರ್ಕೊಂಡು, ಜೊತೆಗೆ ಕಾಂಗ್ರೆಸ್ ಅಲ್ಲಿ ಒಂದು ಈ ಬಿಜೆಪಿ ಪರ ಇರುವಂತ ಟೀಮ್ ಅಂತ DK ಶಿವಕುಮಾರ್ ಸರ್. ಇವ್ರುಗಳಿಗೆ ಅವರ ವ್ಯವಹಾರಗಳು 106 ವ್ಯವಹಾರಗಳಿದೆ. ಈಗ ನೋಡಿ, ಅಲ್ಲಿ ನಮ್ಮ ಯಲಹಂಕದಲ್ಲಿ 96ನೇ ಇಸ್ವಿನಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಮನೆಗಳು ಕಟ್ಟಾಕಿ 106 ಎಕರೆ ಅಕ್ವೈರ್ ಮಾಡ್ಕೊಳ್ತಾರೆ. ಅದನ್ನ ಸುರೇಂದ್ರ ಜೈನ್ ಪರ್ಚೇಸ್ ಮಾಡ್ತಾನೆ 36 ಎಕರೆ 10 ಗುಂಟೆನ. ಅದನ್ನ 2010ರಲ್ಲಿ MLA ವಿಶ್ವನಾಥ್ ಯಲಹಂಕ MLA ಆಗಿರ್ಬೇಕಾದ್ರೆ, ಯಡಿಯೂರಪ್ಪನ CM ಆಗಿರ್ಬೇಕಾದ್ರೆ, ಕರುಣಾಕರ್ ರೆಡ್ಡಿ ಕಂದಾಯ ಮಿನಿಸ್ಟರ್ ಆಗಿರ್ಬೇಕಾದ್ರೆ ಡಿನೋಟಿಫೈ ಮಾಡ್ಕೊಡ್ತಾರೆ. ಅಕ್ವೈರ್ ಮಾಡ್ಕೊಳ್ಳೋದು ಬಡವ್ರಿಗೆ ಮನೆ ಕಟ್ಕೊಡ್ತೀವಿ ಅಂತ, ಡಿನೋಟಿಫೈ ಮಾಡ್ಕೊಳ್ಳೋದು ಸುರೇಂದ್ರ ಜೈನ್ಗೆ. ಅದನ್ನ ಇವತ್ತು ಸುರೇಂದ್ರ ಜೈನ್ 2020ರಲ್ಲಿ ಬಾಗಮನೆ ಟೆಕ್ ಪಾರ್ಕ್ ಮಾರಿದಾರಂತೆ. ಸೊ ಬಾಗಮನೆ ಟೆಕ್ ಪಾರ್ಕ್ ಅಲ್ಲಿ ಯಾವ ಸ್ಟೇಟ್ಸ್ ಇದೆ, ಯಾವ ಕಾಂಗ್ರೆಸ್ ಸ್ಟೇಟ್ಸ್ ಇದೆ, ಜನ ಹುಡುಕ್ಲಿ ಸರ್. ಹಂಗಾರೆ ಏನ್ ಸರ್ ಅಂದ್ರೆ, ಅಳಾಳಿ ಚಂದ್ರ ರೈತರಿಗೆ ಚಿಪ್ಪು, ಸುರೇಂದ್ರ ಜೈನ್ಗೆ ಕೋಟಿ ರೂಪಾಯಿ, ಸೆಂಟ್ರಲ್ ಏನೋ ಮಿಡಲ್ ಮೆನ್ ಕೆಲಸ ಮಾಡೋ ವಿಶ್ವ, ಡಿನೋಟಿಫೈ ಮಾಡೋ ಯಡಿಯೂರಪ್ಪನ ಸರ್ಕಾರ 2010ರಲ್ಲಿ ಕರುಣಾಕರ್ ರೆಡ್ಡಿ, ಇವತ್ತು ಬಾಗಮನೆ ಟೆಕ್ ಪಾರ್ಕ್ಗೆ 106 ಕೋಟಿ ಮಾರಿದಾರಂತ, 900 ಕೋಟಿಗೆ ಮಾರಿದಾರೆ ಅಂತ ಗುಸುಗುಸು ನಡೀತದೆ ಯಲಹಂಕದಲ್ಲಿ ಸರ್. 36 ಲಕ್ಷಕ್ಕೆ ಜಮೀನ್ ತಗೊಂಡು 900 ಕೋಟಿಗೆ ದುಡ್ಡು ಮಾಡಿ ಮಾರೋ ಅಂತ ಡೀಲ್ ನ ಇದೊಂದೇ ನೋಡಿರೋದು. ಈ ವಿಶ್ವ ಹೇಳ್ತಾನಲ್ಲ ಮನೆ ಏನು ಧರ್ಮಸ್ಥಳಕ್ಕೆ 400 ಗಾಡಿ ಸರ್. 400 ಗಾಡಿಗೂ ಮತ್ತೆ ಈ ಡೀಲ್ಗೂ, ಇಂಥ ಡೀಲ್ಗಳಿಗೆ ವಿಶ್ವನಿಗೂ ಅವ್ರಿಗೂ ಲಿಂಕ್ ಏನ್ ಇಲ್ವಾ? ಅಲ್ಲ ಸರ್, ಕಣ್ಣು ಮುಂದೆ ರೈತರು ಹಾಳಾಗಿ ಹೋಗ್ತಾವ್ರೆ. ಯಾರೋ ಮಿಡಲ್ ಮ್ಯಾನ್ಗಳು ತಗೊಂಡಿದ್ದನ್ನ ಡಿನೋಟಿಫೈ ಮಾಡ್ಕೊಂಡು 1000 ಕೋಟಿ ಮಾಡ್ಕೊಂತವ್ರೆ ಅಂದ್ರೆ ಸರ್, ಇದನ್ನ ನಾವು ಕರ್ನಾಟಕ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಐ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ವಿಶ್ವ, MLA ವಿಶ್ವನಾಥ್ ಯಲಹಂಕ, ಯಡಿಯೂರಪ್ಪ, ಕರುಣಾಕರ್ ರೆಡ್ಡಿ ಅಂಡ್ ಅದರ್ಸ್. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಒಂದು ಇಲ್ಲಿಗಲ್ ಡಿನೋಟಿಫಿಕೇಶನ್, ಈ ನೋಟಿಫಿಕೇಶನ್ ಆದಂತ ಲ್ಯಾಂಡ್ ಅನ್ನ ಮನೇನೆ ಕಟ್ಟಬೇಕಾಗಿತ್ತು. ಅದನ್ನ 2010ರಲ್ಲಿ ಏನ್ ಬ್ರೀಫ್ ಕೇಸ್ಗೋಸ್ಕರ ಡಿನೋಟಿಫೈ ಮಾಡಿದ್ರೋ ಗೊತ್ತಿಲ್ಲ. ಈ ವಿಶ್ವನಿಗೆ ಏನು ಅದರಲ್ಲಿ ಇಂಟ್ರೆಸ್ಟ್ ಇತ್ತ ಗೊತ್ತಿಲ್ಲ. 1% ನಂದು ತಪ್ಪಿದ್ದು ಬಿಟ್ರೆ ತೋರಿಸುವಂತ. ಮತ್ತೆ 2010ರಲ್ಲಿ ಡಿನೋಟಿಫೈ ಮಾಡೋದು 36 ಎಕರೆ ಯಾರಪ್ಪ ಇದು? ಇದೇ ಬಿಜೆಪಿ ಸರ್ಕಾರ ತಾನೆ, ಇದೇ ಯಡಿಯೂರಪ್ಪ ತಾನೆ, ಇದೇ ಕರುಣಾಕರ್ ರೆಡ್ಡಿ ಬಿಜೆಪಿ ತಾನೆ ಮಾಡಿದ್ದು. ಇದು ಮಾಡಿಸ್ಕೊಂಡಿದ್ದು ಯಾರು? ವೀರೇಂದ್ರ ಹೆಗಡೆಯ ಸ್ವಂತ ಸಹೋದರ ಸುರೇಂದ್ರ ಜೈನ್ ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಡಿನೋಟಿಫೈ ಮಾಡಿಸ್ಕೊಂಡವ್ರೆ. ಅವರಲ್ಲಿ ಅಲಾಲ್ಸದ ಜನಗಳಿಗೆ ಹೇಳಿದ್ದೇನು ಅಂತಂದ್ರೆ, ಆಸ್ಪತ್ರೆ ಕಟ್ತೀವಿ, ಇಲ್ಲಿ ದೊಡ್ಡ ಸ್ಕೂಲ್ ಕಾಲೇಜ್ ಕಟ್ತೀವಿ, ನಿಮ್ಮೆಲ್ಲರೂ ಕೆಲಸ ಕೊಡ್ತೀವಿ ಅಂತ. ಕೆಲಸನೂ ಕೊಡ್ಲಿಲ್ಲ, ಸ್ಕೂಲು ಕಟ್ಲಿಲ್ಲ. ಅಲ್ಲಿ ಈಗ ಬಾಗಮನೆ ಟೆಕ್ ಪಾರ್ಕ್ ಮಾಡಿದಾರೆ. ಅಲ್ಲಿ ಇವಾಗ ಯಾವ್ದಾದ್ರು ಸಾಫ್ಟ್ವೇರ್ ಕಂಪನಿಗೆ ಅಲ್ಲಿ ಮಾರಾಟ ಮಾಡಿ ರೈತರ ಬೆಲೆ ಬೆಳೆದ ಜಮೀನು ಲಕ್ಷ ರೂಪಾಯಿಗೆ ತಗೊಂಡಂಥದ್ದು ಇವತ್ತು 1000 ಕೋಟಿ ಟೆಕ್ ಪಾರ್ಕ್ ಬಂದು, ಇದನ್ನ ನಾವು ಅಭಿವೃದ್ಧಿ ಅಂತ ಹೇಳ್ಬೇಕಾ, ಅಕ್ರಮ ಅಂತ ಹೇಳ್ಬೇಕಾ, ಅಥವಾ ಭ್ರಷ್ಟಾಚಾರ ಅಂತ ಹೇಳ್ಬೇಕಾ, ಅಥವಾ ಸರ್ಕಾರದಲ್ಲಿ ಕೂತಿರೋರು ರೈತರಿಗೆ ಚಿಪ್ಪನ್ನ ಕೊಟ್ಟು ಇಲ್ಲಿ ಈ ರೀತಿ ದಂಧೆ ಮಾಡುವಂತ ವ್ಯವಹಾರಕ್ಕೆ MLA ಒಬ್ಬ CM ಜೊತೆನಲ್ಲಿ ಧರ್ಮಸ್ಥಳದ ಹೆಸರು. ಈಗ ಧರ್ಮಸ್ಥಳದ ಹೆಸರು ನಾವು ತಂದಿಲ್ಲ, ಧರ್ಮಸ್ಥಳದ ಹೆಸರು ಯಲಹಂಕಕ್ಕೆ ಹೆಂಗ್ ಬಂತು ಅಂತ ಸುರೇಂದ್ರ ಜೈನ್ ಹೇಳ್ಬೇಕು ಸರ್. ಈಗ ಇವ್ರು ಹೇಳ್ತಾರೆ ಧರ್ಮಸ್ಥಳದ ಕೆಸ್ಗೆ ಕೆಡಿಸ್ತೀವಿ ಅಂತ. ಸರ್, ಉಂಡಿ ಕಾಸನ್ನು ತಗೊಂಬಂದು ಯಾಕೆ ಸರ್ ಅಕ್ರಮವಾಗಿ ಅಲ್ಲ ಸರ್, ನೋಟಿಫಿಕೇಶನ್ ಆಗಿರೋ ಲ್ಯಾಂಡ್ ಅನ್ನು ಯಾರೋ ತಗೊಳ್ತಾರ? ಒಂದು ಸತಿ ಸರ್ಕಾರ ಇದು ನನ್ನ ಜಾಗ ಅಂತ ನೋಟಿಫಿಕೇಶನ್ ಮಾಡಿದ ಮೇಲೆ ಅದನ್ನ ನೀವು ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ ಈ ದೇಶದ ಸಂವಿಧಾನಕ್ಕೆ, ಸರ್ಕಾರಕ್ಕೆ, ವ್ಯವಸ್ಥೆಗೆ ವಿರುದ್ಧವಾಗಿ ಸುರೇಂದ್ರ ಜೈನ್ ತಗೊಂಡಿಲ್ವಾಂಗಾರ ಅದನ್ನ ನಾವ್ ಹೆಸರು ಕೆಡಿಸ್ತಾ ಇದ್ದೇವಾ? ಅಥವಾ ಉಂಡಿ ಕಾಸನ್ನು ತಗೊಂಬಂದಿಲ್ಲಿ ಅವರೇ ಹೆಸರು ಕೆಡಿಸ್ಕೊಂತ ಇದಾರ? ಅವ್ಯವಹಾರ ಮಾಡಿ, ಅವ್ಯವಹಾರ ಅಲ್ವಾ ಸರ್ ಇದು? 36 ಎಕರೆ 10 ಗುಂಟೆ ತಗೊಂಡಿದ್ರೆ ಅವ್ಯವಹಾರ ಅಲ್ವಾ? ಕೊಡಿಸಿದ್ದು ಇವ್ರುಗಳೇ, ವಿಶ್ವನಾಥ್ ಅಂತವ್ರೆ ಕೊಡಿಸಿದ್ದು, ಡಿನೋಟಿಫೈ ಮಾಡಿಸ್ಕೊಟ್ಟಿದ್ದು ಇವ್ರೆ. ಅದನ್ನ ಮಾಡಿಸ್ಕೊಟ್ಟಿರೋದು ಇವತ್ತು ಬಾಗಮನೆ ಟೆಕ್ ಪಾರ್ಕ್. ಬಾಗಮನೆ ಟೆಕ್ ಪಾರ್ಕ್ ಯಾರೋ ಕಾಂಗ್ರೆಸ್ ಹೊರಟಂತೆ. ನೋಡಿ ಸಂಬಂಧ ಹೆಂಗಿದೆ BJPದು ಕಾಂಗ್ರೆಸ್ದು. ಯಾರು ಹೇಳಿದ್ರು ನನಗೆ ಬಾಗಮನೆ ಟೆಕ್ ಪಾರ್ಕ್ ಬಿಲಾಂಗ್ಸ್ ಟು, ಅದರಲ್ಲಿ ಸ್ಟೇಕ್ಸ್ ಕಾಂಗ್ರೆಸ್ ಹೊರದು ಇದೆ ಅಂತಂದ್ರು. ನನಗೆ ಗೊತ್ತಿಲ್ಲ. ಒನ್ಸ್ ಅಗೇನ್ ದಿಸ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಸರ್. 36 ಲಕ್ಷ ಎಲ್ಲಿ ಸರ್? ಏನೋ 2020 ಇಸ್ವಿನಲ್ಲಿ 36 ಲಕ್ಷ ಎಲ್ಲಿ? 900 ಕೋಟಿ ಎಲ್ಲಿ? 900 ಕೋಟಿಗೆ ಬಾಗಮನೆ ಟೆಕ್ ಪಾರ್ಕ್ಗೆ ಈ 36 ಎಕರೆ ಮಾರಿದ್ದಾರೆ. ಪ್ರೈಮ್ ಲ್ಯಾಂಡ್ ಸರ್. ಆ ಯಲಹಂಕ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅದ್ ಹಿಂದ್ಗಡೆ ಪ್ರೈಮ್ ಲ್ಯಾಂಡ್ ಇಲ್ವಾ? ಪ್ರೈಮ್ ಲ್ಯಾಂಡ್ ಸರ್ ಮಾರಾಟ ಆಗಿದೆ ಸರ್. ಅಲ್ಲಿ ಹೌಸಿಂಗ್ ಬೋರ್ಡ್ ಅಕ್ವೈರ್ ಮಾಡ್ಕೊಂಡಿದ್ದು ಮನೆಗಳು ಕಟ್ಟಕ್ಕೆ ಬಡವರಿಗೆ ಕಟ್ಟಿದ್ರ ಸರ್. ಡಿನೋಟಿಫೈ ಮಾಡಿದಂತ ಎಡ್ಡಿ, ಪೋಸ್ಕೋ ಕೇಸ್ ಎಡ್ಡಿ ಗೊತ್ತಿಲ್ವಾ ಸರ್? ಇದು ಬಳ್ಳಾರಿ ಮೈನಿಂಗ್ ಎಲ್ಲ ತಿಂದ ಮೇಲೆ ಇವ್ರಿಗೆ ಹೊಟ್ಟೆನೆ ಏನೋ ತುಂಬಿಲ್ವಾ ಸರ್? ಕರುಣಾಕರ್ ರೆಡ್ಡಿಗೆ ಬುದ್ಧಿ ಇಲ್ವಾ ಸರ್? 36 ಎಕರೆನ ಡಿನೋಟಿಫೈ ಮಾಡಿಕೊಟ್ಟು ಈಗ ಅದು ಬಾಗಮನೆ ಟೆಕ್ ಪಾರ್ಕ್ ಹೋಗಿ ಯಾರೋ ಹೇಳಿದ್ರು ಕಾಂಗ್ರೆಸ್ ಅವರು BJP ಅವರು ಜಂಟಿಯಾಗಿ ಡೆಲಿವರಿ ಮಾಡ್ತಾವ್ರೆ ಅಂತ. ಸರ್ ಯಾವ ಮಟ್ಟಕ್ಕೆ ಬಂದಿದೆ ಸರ್?
ಬಿಜೆಪಿ ಕಾಂಗ್ರೆಸ್ಗಳು ಸರ್ ಈ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಮಾಡ್ಕೊಂಡು ನಮ್ಮಂತವ್ರ ಮೇಲೆ ಸುಳ್ಳು ಎಫ್ಐಆರ್ ಹಾಕೋದು, ಅಲ್ಲೇನೋ ಕೊಲೆಗಳಾಗಿದ್ರೆ SIT ಮಾಡಿಸಿದ್ರೆ ಅವ್ರಿಗೆ ಗೂಬೆ ಕುಣಿಸೋದು, SIT ಅವ್ರ ಕೈ ಕಟ್ಟ ಹಾಕೋದು, ಪೊಲೀಸ್ ಅವ್ರ ಮನೆ ತಗೊಟ್ಟು ಬಾಗಿಲು ಓಡಿಸೋದು, ನಮ್ಮ ನಾಯಿಗಳಿಗೆ ವಿಷ ಹಾಕೋದು, ಏನೋ ದೊಡ್ಡ ಟೆರರಿಸ್ಟ್ ತರ ಬಂದು ಮನೆ ಬಾಗಿಲಿಗೆ ಕರ್ಕೊಂಡು ಹೋಗೋದು. ಎಷ್ಟು ಮಟ್ಟಿಗೆ ನ್ಯಾಯ ಸರ್? ನನ್ನ ನ್ಯಾಯಾಲಯ ಮಾನನೀಯ ಬೇಲ್ ಕೊಟ್ಟು ಕಳಿಸಿದ್ರು. ಬಟ್ ಆದರೂ ನಮ್ಮ ಜೊತೆನೇ ಈ ಥರ ಮಾಡಿದ್ರೆ ಸಾಮಾನ್ಯ ಜನರ ಜೊತೆ ಏನಾಗ್ಬೋದು ನೀವೇ ಯೋಚನೆ ಮಾಡಿ. ಅಲ್ಟಿಮೇಟ್ ಆಗಿ ವಿಶ್ವನು MLA ವಿಶ್ವನು ನೆಕ್ಸ್ಟ್ 2028ಕ್ಕೆ ವಿಶ್ವನು ಸೋಲಿಸ್ತೀವಿ ಸರ್ ನಾವಲ್ಲಿ. ಇಟ್ ಈಸ್ ಎ ಕ್ಲಿಯರ್ ಟಾರ್ಗೆಟ್. ವಿಶ್ವ ರೆಡ್ಡಿ ಅಥವಾ ವಿಶ್ವನಾಥ್ ರೆಡ್ಡಿ ಏನು ಒಕ್ಕಲಿಗರ ಬೆಲ್ಟಲ್ಲಿ ಒಬ್ಬ ರೆಡ್ಡಿ 4 ಟರ್ಮ್ MLA ಆಗಿದ್ದಾನೆ, ಇದೇ ಕೊನೆ ಟರ್ಮ್ ಸರ್. ಖಂಡಿತವಾಗಿ ಈ ಭಾಗದ ಜನ ಅವನನ್ನು ಸೋಲಿಸ್ತಾರೆ. ಅವನು ಭ್ರಷ್ಟಾಚಾರಕ್ಕೆ ಜನ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಈಗ 2008ರಲ್ಲಿ ಫಸ್ಟ್ ಟೈಮ್ MLA ಆದಾಗ 6 ಕೋಟಿ ಡಿಕ್ಲರೇಷನ್, ಇವತ್ತು 60 ಕೋಟಿ ಡಿಕ್ಲರೇಷನ್. ಇದನ್ನ ಬರೋದು 1.5 ಲಕ್ಷ ಸಂಬಳ ಒಬ್ಬ MLA ಆಗಿ. ಒಂದು ವರ್ಷಕ್ಕೆ 20 ಲಕ್ಷ ಮೇಲೆ ಇಲ್ಲ. 17 ವರ್ಷಕ್ಕೆ ಲೆಕ್ಕ ಹಾಕಿದ್ರು ಕೂಡ 3.5 ಕೋಟಿ ದಾಟಲ್ಲ. 3.5 ಕೋಟಿ ಅಪ್ಪನ ಸಂಪಾದನೆ ಇಲ್ಲ, ಆದ್ರೆ ಆಸ್ತಿ ಮಾತ್ರ 6 ಕೋಟಿ ರೂಪಾಯಿ ಇದ್ದಿದ್ದು 60 ಕೋಟಿ ಪ್ಲಸ್ ಆಗಿದೆ. ಈ ಅಪ್ಪನ ಸ್ವತಃ ಡಿಕ್ಲರೇಷನ್. ಈಗ ನಮಗೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ 60 ಕೋಟಿಗೆ ಸೋರ್ಸ್ ಆಫ್ ಇನ್ಕಮ್ ಏನು? 6 ಎಕರೆ ಜಮೀನಿತ್ತು 2008ರಲ್ಲಿ ಫಸ್ಟ್ ಟೈಮ್ MLA ಆದಾಗ, ಈಗ 112 ಎಕರೆ ಆಗಿದೆ. ಈಗ 6 ಎಕರೆಯಿಂದ 112 ಎಕರೆ ಹೆಂಗ್ ಮಾಡಕ್ಕಾಗುತ್ತೆ? ಯಾವ ಬಿಸ್ನೆಸ್ ಮಾಡ್ತಾನೆ ವಿಶ್ವ? ಮನೆಯಲ್ಲಿ ಡಿಕ್ಲೇರ್ಡ್ ಚಿನ್ನ 4 kg, 4 kgಗೆ ಎಷ್ಟು ಸಲ ಆಯ್ತು? 48 kg ಬೆಳ್ಳಿ ಸರ್. ಎಲ್ಲಿ ಮಡಗಕ್ಕಾಗುತ್ತೆ ವಿಶ್ವನು? ಈ ಸಂಪಾದನೆ ಎಲ್ಲಿಂದ ಬರ್ತೈತೆ? ಮೊನ್ನೆ 400 ಗಾಡಿ ತಗೊಂಡವನು, 25,000 ರೂಪಾಯಿ ಒಂದು ಗಾಡಿಗೆ ಖರ್ಚು ವೆಚ್ಚ ತಿಂಡಿ ಉಂಡಿ ಎಲ್ಲ ಅನ್ಕೊಂಡ್ರು ಕೂಡ ಸರ್ 400 ಗಾಡಿಗೆ 1 ಕೋಟಿ ರೂಪಾಯಿ ಆಗುತ್ತೆ. 1.5 ಲಕ್ಷ ಸಂಬಳ ಬರೋ ಅಂತ MLAಗೆ ಸರ್ 1 ಕೋಟಿ ರೂಪಾಯಿ ಫಂಡಿಂಗ್ ಯಾರು ಮಾಡಿದ್ರು? ಈ 400 ಗಾಡಿ ತಗೊಳಕ್ಕೆ ಯಾವ ಮಾಫಿಯಾ ಮಾಡ್ತಾವ್ರೆ? ಸುರೇಂದ್ರ ಜೈನ್ ಮಾಡಿದ್ನ ಗೊತ್ತಿಲ್ಲ. ಯಾಕಂದ್ರೆ ಜಮೀನ್ ಕೊಡ್ಸಿದ್ದಾನೆ, ಡಿನೋಟಿಫೈ ಮಾಡಿಸ್ಕೊಟ್ಟಿದ್ದಾನೆ, ಯಡಿಯೂರಪ್ಪ ಮಾಡಿದ್ದಾನೆ, ಅಲ್ಲಿ ವಿಜಯನು ಹೋಗಿದ್ದಾನೆ. ಹಂಗಾರೆ ಏನ್ ಯಡಿಯೂರಪ್ಪನ ಮಗನು ವಿಶ್ವನು ಈ ಬಿಜೆಪಿ ಎಲ್ಲ ಸೇರ್ಕೊಂಡು ಒಳಗಡೆ ಲ್ಯಾಂಡ್ ಡೀಲ್ಗಳು ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಳೋದು. ಇಲ್ಲಿ ಹೊರಗಡೆ ನೋಡಿದ್ರೆ ಧರ್ಮ ಕರ್ಮ ಅನ್ಕೊಂಡು ಬಡವ್ರ ಮಕ್ಕಳನ್ನ ಒಬ್ರಿಗೊಬ್ರು ಎತ್ಕಟ್ಟಿ ಸಾಯಿಸೋದು. ಇಲ್ಲಿ ಧರ್ಮ ಅಂತೇಳಿ ಆಡಳಿತ ಮಾಡೋದು. ನಮ್ಮ ಹಿಂದೂ ಧರ್ಮದ ಹೆಣ್ಮಕ್ಳು ಸುತ್ತವಾಗಿದ್ರೆ ಅದಕ್ಕೆ ಮಣ್ಣಾಕಕ್ಕೆ ಹೋಗ್ತಾವ್ರೆ. ಸರ್ ನಾವ್ ಏನ್ ಹೇಳ್ಬೇಕು ಇದ್ರ ಬಗ್ಗೆ? ಆಮೇಲೆ ನಾವೇನೋ ಪ್ರಶ್ನೆ ಮಾಡಿದ್ರೆ ನಮ್ಮಲ್ಲಿ ಬೆಳ್ತಂಗಡಿ ಒಂದು ಸುಳ್ಳು ಕೇಸು, ಇಲ್ಲೊಂದು ಸುಳ್ಳು ಕೇಸು. ಏನ್ ಸರ್ ಇದು? ಗೊತ್ತಿಲ್ಲ ಸರ್. ಸದನದಲ್ಲೂ ಕೂಡ ನಿಮ್ಮ ವಿಚಾರ ಇರ್ತಾರೆ ಸರ್, ನಿಮ್ಮ ಹೆಸರನ್ನ ಸರ್. ಅಷ್ಟು ಪುಕ್ಲ ಅವನು, ಅಷ್ಟು ಪುಕ್ಲ MLA ಅನ್ಕೊಂತೀನಿ. ಒಬ್ಬ MLA ಆಗಿ ಆ ಒಂದು ಯಲಾಂಕದ ಸಮಸ್ಯೆಗಳ ಬಗ್ಗೆ ಮಾತಾಡು, ಅಲ್ಲಿ ಕಳ್ತನ ಆಗಿರುವಂತ ಸರ್ಕಾರಿ ಜಮೀನು ಬಗ್ಗೆ ಮಾತಾಡು, ಅಲ್ಲಿ ಕಳ್ತನ ಆಗಿರುವ ಕೆರೆ ಜಮೀನುಗಳ ಬಗ್ಗೆ ಮಾತಾಡು, ಅಲ್ಲಿ ಡಿನೋಟಿಫೈ ಮಾಡಿ ಮಾಡ್ತಾ ಇರುವಂತ ಮಾಫಿಯಾ ಬಗ್ಗೆ ಮಾತಾಡು, ಅಲ್ಲಿ ಕೇರ್ ಆಫ್ ಫುಟ್ಪಾತ್ ಕಳ್ಳೆ ಬೀಜ ಮಾರ್ತಾ ಇದ್ದವನು ಇವತ್ತು 5 kg ಚಿನ್ನ ಹಾಕೊಂಡು ಅವ್ನ ಪಕ್ಕದಲ್ಲಿ ಫೋಟೋ ಇಡ್ಸ್ಕೊಂತಾರೆ ಒಬ್ಬ ಪುಡಾರಿ ರೌಡಿ. ಅವನಿಗೆ ಆ ಚಿನ್ನ ಎಲ್ಲಿಂದ ಬಂತು ಅದ್ರ ಬಗ್ಗೆ ಮಾತಾಡೋ ವಿಶ್ವ ಅಂತಂದ್ರೆ, ಪಕ್ಕದಲ್ಲಿ 5 kg ಚಿನ್ನ ಹಾಕೊಂಡು ನಿಂತ್ಕೊಂತಾನೆ. ಏನೋ ಅವ್ನ ಫೋಟೋ ಹಾಕಿದ್ದೀನಿ ಫೇಸ್ಬುಕ್ ಅಲ್ಲಿ. ನನ್ನ ಪ್ರಶ್ನೆ ಏನಪ್ಪ ಅಂತಂದ್ರೆ, ಫುಟ್ಪಾತ್ ಕಡಲೆ ಬೀಜ ಮಾಡ್ತಾ ಇದ್ದವನು ಇವತ್ತು 5 kg ಚಿನ್ನ ಹಾಕೊಂಡು ಅವ್ನ ಪಕ್ಕ ನಿಂತ್ಕೊಂತಾನೆ ಅಂತಂದ್ರೆ ಯಾರನ್ನ ಬೈಸವನೆ ಸರ್? ಅಲ್ಲಿ ವೋಟರ್ಸ್ ನ ಎಲ್ಲ ತುಳಿದಾಕವನೆ ಸರ್ ಇವನು. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಕೇಳದ್ನಲ್ಲ, 3 ಕಂಪ್ಲೇಂಟ್ ಆಗಿದೆ ಅವನ ಮೇಲೆ ಲೋಕಾಯುಕ್ತದಲ್ಲಿ. ಒಂದು 400 ಗಾಡಿಗೆ 1 ಕೋಟಿ ರೂಪಾಯಿ ಫಂಡಿಂಗ್ ಯಾರು ಮಾಡಿದ್ರು? 36 ಎಕರೆ 10 ಗುಂಟೆ ಡಿನೋಟಿಫೈ ನಲ್ಲಿ ಯಡಿಯೂರಪ್ಪನ ಪಾತ್ರ, ಕರುಣಾಕರ್ ರೆಡ್ಡಿ ಪಾತ್ರ, ವಿಶ್ವನ್ ಪಾತ್ರ, ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಯ ಸೆಕ್ರೆಟರಿ ಸುರೇಂದ್ರ ಜೈನ್ ತಗೊಂಡು ಲಕ್ಷಕ್ಕೆ ತಗೊಂಡು ಕೋಟಿಗೆ ಮಾರೋ ಅಂತ ಡೀಲ್ ಅಲ್ಲಿ ಇವ್ರ ಪಾತ್ರ ಏನು? ರೈತರ ಕೈಗೆ ಚಿಪ್ಪು, ಇವ್ರು ಮಾಡೋ ಡೀಲ್ಗಳಿಗೆ 1000 ಕೋಟಿ ರೂಪಾಯಿ. ಸರ್ ಇದನ್ನ ಪ್ರಶ್ನೆ ಮಾಡೋಕ್ಕೋಸ್ಕರ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ವಿಶ್ವನ ಆಸ್ತಿ 6 ಕೋಟಿಯಿಂದ 60 ಕೋಟಿ ಹೆಂಗಾಯ್ತು? ವಿಶ್ವಂದು 6 ಎಕರೆ 112 ಎಕರೆ ಹೆಂಗಾಯ್ತು? ಇದಕ್ಕೆ ಸೋರ್ಸ್ ಆಫ್ ಇನ್ಕಮ್ ಏನು? ಎಲ್ಲಿಂದ ತಕ್ಕ ಬಂತು ದುಡ್ಡು? ಅಕ್ರಮನ ಸಕ್ರಮನ? ಇದು ತನಿಖೆಯಿಂದ ಗೊತ್ತಾಗಲಿ ಅಂತ 3 ಕಂಪ್ಲೇಂಟ್ ಕೊಟ್ಟಿದ್ವಿ. ಜೊತೆಯಲ್ಲಿ HL ನಲ್ಲಿ ಈತ ಎಂಪ್ಲಾಯಿ ಆಗಿದ್ದ. ಆ ಟೈಮಲ್ಲಿ ಒಂದಷ್ಟು ಅಕ್ರಮಗಳು ನಡೆದಿದೆ ಅಂತೇಳಿ ಯಾರೋ ಮಂಚ ಮಾತಾಡ್ತು. ಇದು ಕೋಡ್ ವರ್ಡ್ ನಮ್ದು. ಆ ಕೇಸ್ಗೆ ಮಂಚ ಮಾತಾಡ್ತು ಅಂತ. ಮಂಚ ಯಾಕೆ ಮಾತಾಡ್ತು ಗೊತ್ತಿಲ್ಲ. ಮಂಚ ಮಾತಾಡಿದೆ, ನೀವು ನಂಬ್ತೀರಾ? ನೈಟಲ್ಲಿ ಮಂಚ ಮಾತಾಡಿ ಅದು ರೆಕಾರ್ಡ್ ಆಗಿ ನಮ್ಮ ಹತ್ರಕ್ಕೆ ಬಂದು ಮಂಚದಲ್ಲಿ ಇರ್ಬೇಕಾದ್ರೆ ಮಾತಾಡಿರುವಂತ ವಿಚಾರ ಏನು ಅಂತ ಮೋಸ್ಟ್ಲಿ HL ಅವರು ಡಿಸ್ಕ್ಲೋಸ್ ಮಾಡ್ತಾರೆ ಅದನ್ನ. ಸರ್ ಇವರು ಎಂಪ್ಲಾಯ್ ಆಗಿರ್ಬೇಕಾದ್ರೆ, ಅಲ್ಲಿ ಯೂನಿಯನ್ ಲೀಡರ್ ಆಗಿರ್ಬೇಕಾದ್ರೆ ಅಲ್ಲಿ ಸರ್ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಟು ಡಿಫೆನ್ಸ್ ಮಿನಿಸ್ಟ್ರಿ, CBI, ED, HL ಅಥಾರಿಟೀಸು. ಈತ ಎಂಪ್ಲಾಯಿ ಆಗಿದ್ದಾಗ ಏನು ಅಕ್ರಮ ನಡೀತು? ಅಲ್ಲಿ ಅಕ್ರಮ ನಡೆದಿದ್ರು ಈತನ ಯಾಕೆ ಹೊರಗಡೆ ಕಳಿಸಿದ್ರು? ಆಗಿದ್ದರೆ ಯಾಕೆ ಇವ್ರ ಮೇಲೆ ತನಿಖೆ ಆಗಿರಲಿಲ್ಲ? ಅಥವಾ ಅಲ್ಲಿರೋ ಜನನು ಕೂಡ ಏನೋ ಇನ್ವಾಲ್ವ್ಮೆಂಟ್ ಇದ್ದಾರ?
ಮತ್ತೆ ಅಕ್ರಮ ಆಗಿದೆಯಾ ಇಲ್ಲ ಮೊದಲನೇ ಪ್ರಶ್ನೆ. ಆಮೇಲೆ ಇದಕ್ಕಿದ್ದಂಗೆ HAL ನ ಬಿಟ್ಟು ರಾಜಕೀಯಕ್ಕೆ ಮತ್ತೆ ರಿಯಲ್ ಎಸ್ಟೇಟ್ ಬರೋಕ್ಕೆ ಏನ್ ಪ್ರೇರೇಪಣೆ, ಫಂಡಿಂಗ್ ಎಲ್ಲಿಂದ ಬಂತು ಇದಂಗೆ? ಯಲಹಂಕದಲ್ಲಿ MLA ಆಗಿ ಮುಂಚೆ ರಿಯಲ್ ಎಸ್ಟೇಟ್ ಆಫೀಸ್ ಓಪನ್ ಮಾಡಕ್ಕೆ ದುಡ್ಡು ಎಲ್ಲಿಂದ ಬಂತು? ಆ ಐಷಾರಾಮಿ ಜೀವನ ಎಲ್ಲಿಂದ ಬಂತು? ಸೊ ಇದ್ರ ಬಗ್ಗೆನೂ ಕೂಡ ತನಿಖೆ ಆಗ್ಬೇಕಾಗಿದೆ ಸರ್. MLA ಆದ ಮೇಲೆ 60 ಕೋಟಿ ಹೆಂಗಾಯ್ತು ಅಂತ, MLA ಆಗ ಮುಂಚೆ HAL ಇಂದ ಬದಲಾವಣೆ ಜೀವನ ಆರ್ಥಿಕವಾಗಿ, ಇದಕ್ಕೆ ಸೋರ್ಸ್ ಆಫ್ ಇನ್ಕಮ್ ಅನ್ನು ಉಳಿಸಬೇಕಾಗಿದೆ, ಉಳಿಸ್ತಾ ಇದ್ದೀವಿ. ನಾವೇನು ಅವ್ರ ಆರೋಪಿ ಅಂತ ಹೇಳ್ತಾ ಇಲ್ಲ, ಬಟ್ ವಿ ಹ್ಯಾವ್ ಫೈಲ್ಡ್ ಕಂಪ್ಲೇಂಟ್ ಸೊ ದಟ್ ಈ ಸೋರ್ಸ್ ಇಸ್ ಇನ್ವೆಸ್ಟಿಗೇಟೆಡ್. ಅವರ ಒಂದು ಸೋರ್ಸ್ ಆಫ್ ಇನ್ಕಮ್ ಇನ್ವೆಸ್ಟಿಗೇಟ್ ಆಗಲಿ ಅಂತ. ಮೋಸ್ಟ್ಲಿ ಅವ್ರ ಬ್ರದರ್ ಮೋಸ್ಟ್ಲಿ DK ಶಿವಕುಮಾರ್ಗೆ ಮೋಸ್ಟ್ಲಿ ಹತ್ಕೊಂಡು ಅದೇ ಉಳಿತಾ ಇರ್ಬೋದು, ಏನಪ್ಪ ನನ್ನ ತಮ್ಮನ್ನ BJP ತಮ್ಮನ್ನ ಆ ಥರ ಕಂಪ್ಲೇಂಟ್ ಅಲ್ಲಿ ಹಾಕಿದ್ದಾರೆ ಅಂತ. ತಮ್ಮ ಆದರೂ ಅಷ್ಟೇ, ನಾಳೆ ದಿವಸ 1400 ಕೋಟಿ ಡಿಕ್ಲೇರ್ ಮಾಡೋರೆ DK ಶಿವಕುಮಾರ್ಗೂ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ, ಕಾನೂನು ರೀತಿನ ನಾವು ಮಾಡ್ತೀವಿ ಸರ್.